ಹಾಯ್ ಎಲ್ರಿಗೂ ನಮಸ್ಕಾರ. ಭಾಳಷ್ಟು ಜನ ವಾಟ್ಸಪ್ ಯೂಸ್ ಮಾಡ್ತಿದ್ರ. ಆಮೇಲೆ ನೀವು ಕೆಲವೊಂದು ಟೈಮಲ್ಲಿ ನಿಮ್ಮ ಆಫೀಸಲ್ಲಿ ಏನಾದರೂ ಗ್ರೂಪ್ ಮೀಟಿಂಗು ಇಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ ಜೊತೆ ಏನಾದರೂ ವೀಡಿಯೋ ಕಾಲಲ್ಲಿ ಇದ್ದಾಗ ನೀವು ಎಲ್ಲೆಲ್ಲೋ ಹೊರಗಡೆ ಇರ್ತೀರ, ಬಟ್ ಬ್ಯಾಕ್ಗ್ರೌಂಡ್ ಭಾಳ ಡಿಸ್ಟರ್ಬೆನ್ಸ್ ಮಾಡ್ತಿರುತ್ತೆ. ಅಂದರೆ ನೀವು ಎಲ್ಲೋ ಹೊರಗಡೆ ಹೋಗಿರ್ತೀರ, ರೋಡಲ್ಲಿ ಇರ್ತೀರ. ಆ ಟೈಮಲ್ಲಿ ನೀವು ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಚೇಂಜಸ್ ಮಾಡ್ಬೇಕಂತಂದರೆ ಆಗಲ್ಲ. ಯಾಕಂತಂದರೆ ವಾಟ್ಸಪ್ಪಲ್ಲಿ ಆ ಥರ ಆಪ್ಷನ್ ಇಲ್ಲ. ಈಗ ನೀವು ಅದೇ ಕಂಪ್ಯೂಟರಲ್ಲಿ ಆ ಥರ ಏನಾದರೂ ವಿಡಿಯೋ ಕಾಲಲ್ಲಿ ಇತ್ತಂತಂದರೆ ಆ ಥರ ಎಫೆಕ್ಟ್ಸ್ ಇದ್ದಾವೆ. ಅಂದರೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಚೇಂಜ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಝೂಮ್ ಮೀಟಿಂಗ್ ಅಂತ ಏನಿರುತ್ತಲ್ಲ, ಆ ಒಂದು ಆ್ಯಪಲ್ಲೆಲ್ಲ ಆ ಥರ ಎಲ್ಲ ಆಪ್ಷನ್ಸ್ ಇದ್ದಾವೆ. ಬಟ್ ವಾಟ್ಸಪ್ಪಲ್ಲಿ ಆ ಥರ ಇನ್ನೂ ತಂದಿಲ್ಲ ಅಂತ ಅನ್ಕೊತಿದ್ದೀರಾ. ಬಟ್ ಈಗ ಆ ಥರ ಫ್ಯೂಚರ್ನು ಬಂದಿದೆ. ಅದು ಏನಪ್ಪ ಅಂತಂದರೆ, ನೀವು ಎಲ್ಲೇ ಇದ್ರೂ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಚೇಂಜ್ ಮಾಡ್ಕೋಬೋದು. ಆಮೇಲೆ ನೀವು ಫ್ರೆಂಡ್ ಜೊತೆ ಏನಾದರೂ ವಿಡಿಯೋ ಕಾಲಲ್ಲಿ ಇದ್ರಿ ಅಂತಂದರೆ, ಈಗ ನಾವು ಯಾವುದು ಸ್ನ್ಯಾಪ್ಚಾಟಲ್ಲಿ ಎಲ್ಲ ನೋಡ್ತೀವಲ್ಲ, ಫೇಸಲ್ಲೆಲ್ಲ ಡಿಫ್ರೆಂಟಾಗಿ ಒಂದು ಫನ್ನಿ ಎಮೋಜಿಸ್ ಥರ ಏನೋ ಬರುತ್ತಲ್ಲ, ಆ ಥರ ಎಲ್ಲ ಈಗ ವಾಟ್ಸಪ್ಪಲ್ಲಿನೂ ಬಂದಿದೆ. ನೀವು ವಿಡಿಯೋ ಕಾಲಲ್ಲಿ ಇದ್ದಾಗ ನಿಮ್ಮ ಫ್ರೆಂಡ್ ಜೊತೆ ಇಲ್ಲ ಮೀಟಿಂಗಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬ್ಯಾಕ್ಗ್ರೌಂಡು, ಆಮೇಲೆ ನಿಮ್ಮ ಫೇಸ್ ಮೇಲೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಆ ಥರ ಒಂದು ಆಪ್ಷನ್ನು ವಾಟ್ಸಪ್ಪಲ್ಲಿ ಕೊಟ್ಟಿದ್ದಾರೆ. ಅದೇನಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಈಗ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಮೇಲೆ ನೋಡ್ಬೋದು 3 ಡಾಟ್ಸ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಕೆಳಗಡೆ ಬಂದರೆ ಅಕೌಂಟ್ ಕೆಳಗಡೆ ಪ್ರೈವೇಸಿ ಅಂತ ಇದೆ, ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫುಲ್ಲು ಕೆಳಗಡೆ ಬನ್ನಿ. ಕೆಳಗಡೆ ಬಂದಮೇಲೆ ಇಲ್ಲಿ ನೀವು ನೋಡ್ಬೋದು ಅಲೋ ಕ್ಯಾಮ್ರಾ ಎಫೆಕ್ಟ್ಸ್ ಅಂತ ಇದೆ, ಓಕೆನಾ? ಇದು ಆಲ್ಮೋಸ್ಟ್ ಅಲ್ಲೂ ಭಾಳಷ್ಟು ಜನ ಏನು ವಾಟ್ಸಪ್ ಯೂಸ್ ಮಾಡ್ತಿದ್ರ ಅವ್ರದಲ್ಲಿ ಆಫ್ ಇರುತ್ತೆ. ಆನ್ ಇದ್ದರೆ ನಿಮಗೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಒಂದ್ಸರಿ ಇದೇನಾದರೂ ಆಫ್ ಇತ್ತು ಅಂತಂದರೆ ಇದನ್ನು ಆನ್ ಮಾಡ್ಕೊಳ್ಳಿ, ಓಕೆನಾ? ಕಂಟಿನ್ಯೂ ಕೊಡಿ. ಆನ್ ಮಾಡ್ಕೊಂಡ್ಮೇಲೆ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ, ಒಂದು ವಿಡಿಯೋ ಕಾಲ್ ಮಾಡಿ ಯಾವ ಥರ ಆಗುತ್ತಂತ. ಇದನ್ನು ಆನ್ ಮಾಡಿಕೊಂಡು ಈಗ ನನ್ನದೇ ಇನ್ನೊಂದು ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ನೋಡ್ತೀನಿ. ನೀವು ನೋಡ್ಬೋದು ಈಗ ಕಾಲ್ ಮಾಡ್ತಿದ್ದೀನಲ್ಲ ನಾನು, ಈ ಕಾಲಲ್ಲಿ ಮೇಲೆ ನೀವು ನೋಡ್ಬೋದು ಕ್ಯಾಮ್ರಾ ಆಪ್ಷನ್ ಏನಿದೆ ಅಲ್ಲ, ಅದ್ರ ಕೆಳಗಡೆ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಅದು ಅಫೆಕ್ಟ್ ಒಂದು ಇದು ಸಿಂಬಲ್ಲು, ಅದನ್ನು ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಇಲ್ಲಿ ಎಫೆಕ್ಟ್ಸು, ಫಿಲ್ಟರು, ಬ್ಯಾಕ್ಗ್ರೌಂಡ್ ಅಂತ ಇದೆ. ಎಫೆಕ್ಟ್ಸ್ ಅಂತಂದರೆ ಅಂದರೆ ಈಗ ನಾನು ಏನು ಹೇಳಿದ್ನಲ್ಲ, ಎಮೋಜಿಸ್ ಥರ ಫೇಸ್ ಮೇಲೆಲ್ಲ ನೀವು ನೋಡ್ಬೋದು ಈ ಥರ. ನಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಈಗ ನೀವು ಲೈವಲ್ಲೇ ವಿಡಿಯೋ ಕಾಲಲ್ಲೇ ಇರ್ತೀರಲ್ಲ, ಅವಾಗೆ ನೀವು ಈ ಥರ ಎಫೆಕ್ಟ್ಗಳನ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಇದೊಂದಿದೆ ಪಪ್ಪಿ ಡಾಗಿಂದು, ಆಮೇಲೆ ಸ್ಪೆಟ್ಟು, ಇದು ಆಳೋಂಥದ್ದು, ಇದು ವಾಟ್ರು, ಇದು ಬೇರೆ ಥರ, ಈ ಥರ ಇದು ಮೈಕ್ ಸಿಂಬಲ್ ಇದು. ಇದೆಲ್ಲ ಬೇಡಪ್ಪ ನಮಗೆ ಅಂತಂದರೆ ಇದು ಅಫೆಕ್ಟ್ಸ್ ಆಯಿತು, ಯಾವುದು ಎಮೋಜಿ ಥರ. ನೀವು ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕಂತಂದರೆ ಇಲ್ಲಿ ಪಕ್ಕದಲ್ಲಿ ಫಿಲ್ಟರ್ ಅಂತಿದೆ, ಅದು ಜಸ್ಟ್ ಇದೆಲ್ಲ ಕಲರಿಂದು. ನೀವು ಕಲರ್ ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು. ಇದ್ರ ಪಕ್ಕಕ್ಕೆ ಬ್ಯಾಕ್ಗ್ರೌಂಡ್ ಅಂತ ಇದೆ, ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಭಾಳಷ್ಟು ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡಿ, ಬ್ಯಾಕ್ಗ್ರೌಂಡ್ ಇಂಟೀರಿಯರ್ ಯಾವ ಥರ ಸೆಟ್ ಆಗಿದೆ ಅಂತ. ಇದೊಂದು ಏನು ಲೈಬ್ರರಿ, ಇದು ಕೆಫಿಟೇರಿಯಾ ಥರ ಇದೆ ನೋಡಿ. ಈ ಥರ ಎಲ್ಲ ಆಪ್ಷನ್ ಇದೆ ಬ್ಯಾಕ್ಗ್ರೌಂಡಲ್ಲಿ. ನೀವು ಲೈವಲ್ಲೇ ವಿಡಿಯೋ ಕಾಲಲ್ಲಿ ಇದ್ದಾಗೆ ನೀವು ಈ ಥರ ಎಲ್ಲ ಬ್ಯಾಕ್ಗ್ರೌಂಡಲ್ಲೆಲ್ಲ ಚೇಂಜ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಮುಂಚೆ ಇರಲಿಲ್ಲ, ಈಗ ತಂದಿದ್ದಾರೆ ವಾಟ್ಸಪ್ಪಲ್ಲಿ. ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು. ನೀವು ಏನಾದರೂ ರೋಡಲ್ಲಿ ಅಲ್ಲಿ ಇದ್ದರೆ ನೀವು ಈ ಥರ ಬ್ಯಾಕ್ಗ್ರೌಂಡೆಲ್ಲ ಚೇಂಜ್ ಮಾಡ್ಕೊಂಡು ನೀವು ಈಸಿಯಾಗಿ ಮಾತಾಡ್ಕೋಬೋದು, ಓಕೆನಾ? ನೋಡಿದ್ರಲ್ಲ, ಈ ಥರ ಒಂದು ಆಪ್ಷನ್ ಇದೆ. ನೀವೇನಾದರೂ ಯೂಸ್ ಮಾಡ್ಕೋಬೇಕಂತಂದರೆ ಮಾಡ್ಕೋಬೋದು. ನೀವೇನಾದರೂ ಹೊರಗಡೆ ಇದ್ದಾಗ ಭಾಳಷ್ಟು ಜನ ಈಗ ಎಲ್ಲೆಲ್ಲೋ ಇರ್ತೀರ, ಅದೇ ಒಂದು ಕಾರಣಕ್ಕೆ ವಿಡಿಯೋ ಕಾಲ್ ಆ ಥರ ಎಲ್ಲ ರಿಸೀವ್ ಮಾಡೋಕ್ಕಾಗಲ್ಲ. ಅಂದರೆ ಈ ಥರ ಎಲ್ಲ ಬ್ಯಾಕ್ಗ್ರೌಂಡಲ್ಲೆಲ್ಲ ಎಫೆಕ್ಟ್ ಯಾವ ಥರ ಆ್ಯಡ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಈ ಥರ ಫ್ಯೂಚರ್ ಇದೆ, ನೀವು ಯೂಸ್ ಮಾಡ್ಕೋಬೋದು, ಓಕೆನಾ?
ಆಮೇಲೆ ಇದೇ ನನ್ನ ಒಂದು ಇನ್ಫೋ ನಾಗರಾಜ್ ಅಂತ ಫೇಸ್ಬುಕ್ಕಲ್ಲಿ ಇದೆ, ಇನ್ಸ್ಟಾಗ್ರಾಮಲ್ಲಿದೆ. ನೀವು ಇನ್ನೂ ಅಲ್ಲಿ ಏನಾದರೂ ಫಾಲೋ ಮಾಡಿಲ್ಲ ಅಂತಂದರೆ ದಯವಿಟ್ಟು ಫಾಲೋ ಮಾಡಿ. ಆಮೇಲೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇದೇ ಥರ ಇನ್ನಷ್ಟು ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.